ಯುದ್ಧದ ಪರಿಣಾಮ ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ನ ದರ ₹2 ಏರಿಕೆ ಮಾಡಿದೆ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ಲೀಟರ್ಗೆ ₹2 ಜಾಸ್ತಿ ಆಗಿದೆ. 106 ಇದ್ದ ಪೆಟ್ರೋಲ್ ದರ ಇದೀಗ 108.50 108.5 ಏರಿಕೆ ಆಗಿದೆ. ₹91 ಇದ್ದ ಡೀಸೆಲ್ನ ದರ $93.50 ಅಂದ್ರೆ ₹93.5 ಏರಿಕೆ ಆಗಿದೆ. ಶೆಲ್ ಬೆನ್ನಲ್ಲೇ ಬೇರೆ ಪೆಟ್ರೋಲ್ ಕಂಪನಿಗಳು ಕೂಡ ಹೆಚ್ಚಳ ಮಾಡೋ ಆತಂಕ ಇದೆ. ಈಗ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಮಾತ್ರ ₹2 ಜಾಸ್ತಿ ಆಗಿದೆ. ಉಳಿದ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಜಾಸ್ತಿ ಆಗೋ ಆತಂಕ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ₹2 ಏರಿಕೆ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಉದ್ಯಮ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಶೆಲ್ ಕಂಪನಿ ತನ್ನ ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ದರದ ಮೇಲೆ ಕೂಡ ಏರಿಕೆ ಮಾಡಿರುವಂಥದ್ದು. ನಾವು ನೋಡ್ತಿರುವಂತಹ ಈ ಒಂದು ಶೆಲ್ ಕಂಪನಿ ಇಡೀ ರಾಜ್ಯದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಈ ಹಿಂದೆ ₹106 ಇದ್ದಂತಹ ಪೆಟ್ರೋಲ್ ದರ ಇದೀಗ ₹108 ಏರಿಕೆ ಆಗಿದೆ. ಅಂದರೆ ಸುಮಾರು ₹2 ಏರಿಕೆ ಮಾಡಿರುವಂಥದ್ದು. ಅದರ ಜೊತೆಗೆ ಡೀಸೆಲ್ ದರ ಕೂಡ ಪ್ರತಿ ಲೀಟರ್ಗೆ ₹91 ಇತ್ತು. ಅದು ಇದೀಗ ₹93 ಏರಿಕೆ ಆಗಿರುವಂಥದ್ದು. ಅಂದರೆ ಈ ಯುದ್ಧದ ಪರಿಣಾಮ ಒಂದು ಕಡೆ ಸಿಲಿಂಡರ್ ಮೇಲೆ ಎಫೆಕ್ಟ್ ಆಗಿತ್ತು. ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೂ ಕೂಡ ದರ ಏರಿಕೆ ಆಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹಾಲಿ ಈಗ ಕೇವಲ ಶೆಲ್ ಕಂಪನಿ ಮಾತ್ರ ತನ್ನ ಒಂದು ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ನ ದರವನ್ನು ಏರಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಬೇರೆ ಕಂಪನಿಗಳು ಮಾಡುವಂತಹ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಈ ಹಿಂದಿನಿಂದಲೂ ಕೂಡ ಶೆಲ್ ಕಂಪನಿಯ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಬೇರೆ ಪೆಟ್ರೋಲ್ ಬಂಕ್ಗಿಂತಲೂ ಹೆಚ್ಚಾಗಿತ್ತು. ಆದರೆ ಇದೀಗ ಯುದ್ಧದ ಪರಿಣಾಮವಾಗಿ ಕಳೆದ 14ನೇ ತಾರೀಕಿಂದ ಹೊಸ ದರವನ್ನು ಕೂಡ ಜಾರಿಗೆ ಬಂದಿರುವಂಥದ್ದು. ಪ್ರತಿ ಲೀಟರ್ ಡೀಸೆಲ್ ಹಾಗೂ ಪೆಟ್ರೋಲ್ನಲ್ಲಿ ₹2 ಏರಿಕೆ ಮಾಡುವಂತಹ ಕೆಲಸವನ್ನು ಈಗ ಶೆಲ್ ಕಂಪನಿ ಮಾಡಿದೆ. ಇದರಿಂದಾಗಿ ವಾಹನ ಸವಾರರಿಗೆ ಡೀಸೆಲ್ ಹಾಗೂ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ ತುಟ್ಟಿ ಆಗಿರುವಂಥದ್ದು. ಇದು ಯುದ್ಧದ ಪರಿಣಾಮ ಅಂತ ಹೇಳಿಬಿಟ್ಟು ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.